ಬೆಂಗಳೂರಿನಲ್ಲಿ ಮನೆ ಬಾಡಿಗೆ ಪಡೆಯೋದಿದೆಯಲ್ಲ, ಅದಕ್ಕಿಂತಲೂ ದೊಡ್ಡ ವಿಚಾರನೇ ಇಲ್ಲ ಅಂತ ಹೇಳಬಹುದು. ಯಾಕಂದ್ರೆ ಗಗನಕ್ಕೇರಿರುವ ಬಾಡಿಗೆ ದರಗಳು ಮತ್ತು ಮನೆ ಮಾಲೀಕರ ಕಂಡೀಷನ್ಗಳನ್ನ ಪೂರೈಸಿ ಮನೆ ಬಾಡಿಗೆ ಪಡೆಯುವುದು ಕಷ್ಟ. ಇಂಥ ಸಂದರ್ಭದಲ್ಲಿ ಮನೆ ಬಾಡಿಗೆ ಪಡೆದವರು ಕೆಲವೊಮ್ಮೆ ಬಾಡಿಗೆ ಕೊಡದೆ ಸತಾಯಿಸಿದ್ರೆ, ಇನ್ನು ಕೆಲವೊಮ್ಮೆ ಬಾಡಿಗೆ ಕೊಡದೆಯೇ ಹಾಗೆ ಹೊರಟು ಹೋಗ್ತಾರೆ. ಆದ್ರೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಮನೆ ಮಾಲೀಕರೇ ಬಾಡಿಗೆದಾರರಿಗೆ ಮುಂಗಡ ಹಣ ಅರ್ಥಾತ್ ಅಡ್ವಾನ್ಸ್ ಕೊಡದೆ ಆಟ ಆಡಿಸೋ ಸನ್ನಿವೇಶ ನಡೆಯುತ್ತೆ. ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ಬಾಡಿಗೆದಾರರು ಅಡ್ವಾನ್ಸ್ ಹಣ ಪಡೆಯಲು ಏನು ಮಾಡಬೇಕು? ಮನೆಯನ್ನ ಬಾಡಿಗೆಗೆ ನೀಡೋದು ವಿವಿಧ ಜವಾಬ್ದಾರಿಗಳು ಮತ್ತು ಕಾನೂನು ನಿಯಮಗಳನ್ನ ಹೊಂದಿರುತ್ತೆ. ಇದರಲ್ಲಿ ಪ್ರಮುಖ ಭಾಗ ಅಂದ್ರೆ ಭದ್ರತಾ ಠೇವಣಿ ಅರ್ಥಾತ್ ಅಡ್ವಾನ್ಸ್. ಇದನ್ನ ಸಾಮಾನ್ಯವಾಗಿ ಮುಂಗಡ ಮೊತ್ತ ಅಂತ ಕರೆಯಲಾಗುತ್ತೆ. ಅದರಂತೆ ಭಾರತದಲ್ಲಿ ಮನೆಯನ್ನ ಬಾಡಿಗೆಗೆ ನೀಡುವಾಗ 7 ರಿಂದ 10 ತಿಂಗಳ ಬಾಡಿಗೆ ಮೊತ್ತವನ್ನ ಮುಂಚಿತವಾಗಿ ಭದ್ರತಾ ಠೇವಣಿಯಾಗಿ ಪಡೆಯುವುದು ಸಾಮಾನ್ಯ ಪದ್ಧತಿ. ಇದು ಬಾಡಿಗೆದಾರರು ಮನೆಯನ್ನ ಖಾಲಿ ಮಾಡಿದಾಗ, ಮನೆಗೆ ಯಾವುದಾದ್ರೂ ಹಾನಿಯಾಗಿದ್ರೆ ಆ ಕಡಿತಗಳನ್ನ ಮಾಡಿದ ನಂತರ ಮನೆ ಮಾಲೀಕರು ಈ ಮುಂಗಡ ಮೊತ್ತವನ್ನ ಬಾಡಿಗೆದಾರರಿಗೆ ಹಿಂತಿರುಗಿಸಬೇಕು. ಆದ್ರೆ ಸಮಂಜಸ ಕಾರಣವಿಲ್ಲದೆ ಮನೆ ಮಾಲೀಕರು ಠೇವಣಿಯನ್ನ ಹಿಂತಿರುಗಿಸುವುದಕ್ಕೆ ನಿರಾಕರಿಸಿದ್ರೆ ಬಾಡಿಗೆದಾರರಿಗೆ ಇದು ದೊಡ್ಡ ಸಮಸ್ಯೆ ಆಗತ್ತೆ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಬಾಡಿಗೆದಾರರು ಏನ್ ಮಾಡಬೇಕು ಅನ್ನೋದರ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಮೊದಲು ಬಾಡಿಗೆ ಒಪ್ಪಂದವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಮನೆಯನ್ನ ಬಾಡಿಗೆಗೆ ಪಡೆಯುವ ಮೊದಲು ಬಾಡಿಗೆ ಒಪ್ಪಂದವನ್ನ ಸಂಪೂರ್ಣವಾಗಿ ಓದಿ ಮತ್ತು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಮುಂಗಡ ಮೊತ್ತ, ಪಾವತಿಯ ವಿಧಾನ, ಅಡ್ವಾನ್ಸ್ ಕಡಿತದ ಷರತ್ತುಗಳು, ಅಡ್ವಾನ್ಸ್ ಮರುಪಾವತಿ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ಬೇಕು. ಒಪ್ಪಂದದಲ್ಲಿ ಭದ್ರತಾ ಠೇವಣಿ ಅರ್ಥಾತ್ ಅಡ್ವಾನ್ಸ್ನ ಮೊತ್ತವನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿರಬೇಕು. ಮುಂಗಡ ಹಣವನ್ನ ಹೇಗೆ ಪಾವತಿಸಲಾಗಿದೆ, ನಗದು, ಚೆಕ್, ಆನ್ಲೈನ್ ವರ್ಗಾವಣೆ ಇತ್ಯಾದಿ ಉಲ್ಲೇಖ ಮಾಡಬೇಕು. ಯಾವ ಸಂದರ್ಭಗಳಲ್ಲಿ ಮುಂಗಡ ಹಣದಿಂದ ಕಡಿತಗಳನ್ನ ಮಾಡಬಹುದು, ಉದಾಹರಣೆಗೆ ಮನೆಗೆ ಹಾನಿ, ಬಾಕಿ ಬಾಡಿಗೆ ಇತ್ಯಾದಿ, ಇವುಗಳನ್ನ ಉಲ್ಲೇಖ ಮಾಡಬೇಕು. ಠೇವಣಿಯನ್ನ ಮರುಪಾವತಿಸಲು ಕಾಲಮಿತಿ ಮತ್ತು ವಿಧಾನವನ್ನ ಒಪ್ಪಂದದಲ್ಲಿ ಉಲ್ಲೇಖಿಸಿರಬೇಕು. ಇನ್ನು ಭಾರತದಲ್ಲಿ ಭದ್ರತಾ ಠೇವಣಿಗೆ ಸಂಬಂಧಪಟ್ಟ ಕಾನೂನು ನಿಯಮಗಳನ್ನ ನೋಡೋದಾದ್ರೆ ಅವುಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತೆ. ಬೆಂಗಳೂರು ಮತ್ತು ಕರ್ನಾಟಕದ ಹಲವು ಪ್ರಮುಖ ನಗರಗಳಲ್ಲಿ ಮನೆ ಮಾಲೀಕರು 10 ತಿಂಗಳ ಬಾಡಿಗೆಯಷ್ಟು ಮುಂಗಡವಾಗಿ ಪಡೆದುಕೊಳ್ತಾರೆ. ಆದರೆ ಹೆಚ್ಚಿನ ರಾಜ್ಯಗಳಲ್ಲಿ ಮನೆ ಮಾಲೀಕರು 2 ರಿಂದ 3 ತಿಂಗಳ ಬಾಡಿಗೆಯಷ್ಟು ಮುಂಗಡವಾಗಿ ಹಣವನ್ನ ಪಡೆದುಕೊಳ್ತಾರೆ. ಬಾಡಿಗೆ ಒಪ್ಪಂದದ ಅವಧಿ ಮುಗಿದ ನಂತರ ಮನೆಗೆ ಯಾವುದೇ ಹಾನಿಯಾಗದಿದ್ರೆ ಸಮಂಜಸವಾದ ಕಾಲ ಅವಧಿಯ ಒಳಗೆ ಠೇವಣಿಯನ್ನ ಹಿಂತಿರುಗಿಸಬೇಕು. ಮನೆಗೆ ಆಗಿರುವ ಹಾನಿ ಅಥವಾ ಬಾಕಿ ಬಾಡಿಗೆ ಇದ್ರೆ ಆ ಮೊತ್ತವನ್ನ ಕಡಿತಗೊಳಿಸಿ ಉಳಿದ ಹಣವನ್ನ ಬಾಡಿಗೆದಾರರಿಗೆ ಹಿಂತಿರುಗಿಸಲೇಬೇಕು. ಮನೆ ಮಾಲೀಕರು ಠೇವಣಿಯನ್ನ ಸರಿಯಾಗಿ ಹಿಂತಿರುಗಿಸದೇ ಇದ್ರೆ ಬಾಡಿಗೆದಾರರು ಕೆಲವೊಂದು ಕಾನೂನಿನ ಸಹಕಾರವನ್ನ ಪಡೆದುಕೊಳ್ಳಬೇಕಾಗತ್ತೆ. ಭಾರತೀಯ ಒಪ್ಪಂದ ಕಾಯ್ದೆ 1872ರ ಅನುಸಾರ ಬಾಡಿಗೆ ಒಪ್ಪಂದದ ನಿಯಮಗಳನ್ನ ಮನೆ ಮಾಲೀಕರು ಉಲ್ಲಂಘಿಸಿದ್ರೆ ಬಾಡಿಗೆದಾರರು ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬಹುದು. ಜೊತೆಗೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019ರ ಅಡಿ ಮನೆ ಮಾಲೀಕರು ಠೇವಣಿಯನ್ನ ಅನ್ಯಾಯವಾಗಿ ಇಟ್ಟುಕೊಂಡ್ರೆ ಬಾಡಿಗೆದಾರರು ಗ್ರಾಹಕ ನ್ಯಾಯಾಲಯದಲ್ಲಿ ದೂರು ದಾಖಲು ಮಾಡಬಹುದು. ಇದರೊಂದಿಗೆ ವಿನಿಮಯ ಸಾಲಗಳ ಕಾಯ್ದೆ 1881ರ ಅಡಿ ಠೇವಣಿ ಬದಲಾಗಿ ಮಾಲೀಕರು ನೀಡಿದ ಚೆಕ್ ಬೌನ್ಸ್ ಆದ್ರೆ ಸೆಕ್ಷನ್ 138ರ ಅಡಿಯಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಹಾಗಾದ್ರೆ ಮುಂಗಡ ಹಣವನ್ನ ಯಾವ ವಿಧಾನದ ಮೂಲಕ ಹಿಂಪಡೆದುಕೊಳ್ಳಬಹುದು? ಮೊದಲನೇದಾಗಿ ಸೌಹಾರ್ದಯುತ ಪರಿಹಾರ. ಕಾನೂನು ಕ್ರಮಕ್ಕೆ ಮೊದಲು ಮಾಲೀಕರೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನಿಸಬೇಕು. ಇಮೇಲ್, ವಾಟ್ಸ್ಆಪ್ ಅಥವಾ ರಿಜಿಸ್ಟರ್ಡ್ ಪತ್ರದ ಮೂಲಕ ಠೇವಣಿ ಮರುಪಾವತಿಯನ್ನ ಕೋರಿ ಒಪ್ಪಂದದ ನಿಯಮಗಳನ್ನ ಉಲ್ಲೇಖಿಸಿ. ಇನ್ನು ಮಾಲೀಕರು ಪ್ರತಿಕ್ರಿಯಿಸಲಿಲ್ಲ ಅಂತಾದ್ರೆ ವಕೀಲರ ಮೂಲಕ ಕಾನೂನು ನೋಟಿಸ್ ಅನ್ನ ಕಳುಹಿಸಿ ಒಪ್ಪಂದದ ಉಲ್ಲಂಘನೆಯನ್ನ ಸೂಚಿಸಬೇಕಾಗುತ್ತೆ. ಕಾನೂನು ಕ್ರಮ ಬಹಳ ಮುಖ್ಯ. ಒಂದು ವೇಳೆ ನೋಟಿಸ್ನಿಂದ ಯಾವುದೇ ರೀತಿಯ ಫಲಿತಾಂಶ ಬರದಿದ್ರೆ ದಾಖಲೆಗಳೊಂದಿಗೆ ಸಿವಿಲ್ ಪ್ರಕರಣ ದಾಖಲಿಸಬೇಕಾಗುತ್ತೆ. ಇದರಲ್ಲಿ ಮುಂಗಡ ಪಾವತಿಯ ರಸೀದಿ, ವರ್ಗಾವಣೆಯ ಪುರಾವೆಯನ್ನ ಕೊಡಬೇಕು. ಇದರೊಂದಿಗೆ ಮನೆಯನ್ನ ಬಾಡಿಗೆಗೆ ಪಡೆದಾಗ, ಖಾಲಿ ಮಾಡಿದಾಗ ತೆಗೆದ ಛಾಯಾಚಿತ್ರಗಳು, ಮಾಲೀಕರೊಂದಿಗಿನ ಸಂವಹನದ ದಾಖಲೆ ಇದೆಲ್ಲವನ್ನ ಲಗತ್ತಿಸಬೇಕು. ಆದ್ದರಿಂದ ಒಪ್ಪಂದ, ಪಾವತಿ ರಸೀದಿಗಳು, ಮನೆಯ ಸ್ಥಿತಿಯ ದಾಖಲೆಗಳನ್ನ ಯಾವಾಗಲೂ ಸಂರಕ್ಷಿಸಿ ಇಡುವುದು ಅತಿ ಮುಖ್ಯ. ಜೊತೆಗೆ ಸಂಕೀರ್ಣ ಸಂದರ್ಭಗಳಲ್ಲಿ ಕಾನೂನು ತಜ್ಞರ ಸಲಹೆ ಪಡೆಯುವುದು ಮುಖ್ಯ. ಇದರೊಂದಿಗೆ ನಿಮ್ಮ ರಾಜ್ಯದ ಬಾಡಿಗೆ ಕಾನೂನುಗಳನ್ನು ಅರಿತುಕೊಂಡು ಅದಕ್ಕೆ ತಕ್ಕಂತೆ ಕ್ರಮ ತೆಗೆದುಕೊಳ್ಳಿ. ಆದ್ದರಿಂದ ಈ ಕ್ರಮಗಳನ್ನು ಅನುಸರಿಸುವುದರಿಂದ ಬಾಡಿಗೆದಾರರು ತಮ್ಮ ಭದ್ರತಾ ಠೇವಣಿಯನ್ನ ಕಾನೂನುಬದ್ಧವಾಗಿ ಮತ್ತು ಸಮರ್ಪಕವಾಗಿ ಮರುಪಡೆಯಬಹುದು.